ಇವತ್ತು ನಾವು ಇಲ್ಲಿ ಒಂದು ಪ್ರೆಸ್ ಮೀಟನ್ನು ನಡೆಸೋದಕ್ಕೆ ತಾವೆಲ್ಲರೂ ನಾವು ಕೂಡ ಇಲ್ಲಿ ಸೇರಿದ್ದೀವಿ. ಈ ಒಂದು ಹೋರಾಟ ಸಮಿತಿಯನ್ನು ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯ ಸೇನಾನಿ ಎಚ್.ಎಸ್. ದೊರೆಸ್ವಾಮಿ ಇದರ ಸಂಸ್ಥಾಪಕರು. ಈ ಒಂದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ಮುಖ್ಯವಾಗಿ ಭೂಮಿ ಮತ್ತು ವಸತಿ ವಂಚಿತರು ಯಾರಿದ್ದಾರೆ ಅವರ ಪರವಾಗಿ ಈ ಸಂಘಟನೆ ನಿಲ್ಲುತ್ತದೆ. ಭೂಮಿ ವಸತಿ ಅಂದರೆ ಮುಖ್ಯವಾಗಿ ಬಗರ್ ಹುಕಂ ಸಾಗುವಳಿದಾರರು. ಬಗರ್ ಹುಕಂ ಅಂದರೆ ಭೂಮಿಯನ್ನು ಸರ್ಕಾರದ ಅನುಮತಿ ಇಲ್ಲದೆ ಅವರು ಸಾಗುವಳಿ ಮಾಡ್ತಾ ಬಂದಿರುವಂಥವ್ರು. ಕೃಷಿ ಭೂಮಿಯನ್ನು ಸುಮಾರು 50 ವರ್ಷದ ಮೇಲ್ಪಟ್ಟು ರೈತರು ಇಲ್ಲಿ 12 ಲಕ್ಷಕ್ಕಿಂತಲೂ ಹೆಚ್ಚು ಜನ ರೈತರು ಇಡೀ ಕರ್ನಾಟಕದಾದ್ಯಂತ ಸಾಗುವಳಿ ಮಾಡ್ತಾ ಬಂದಿದ್ದಾರೆ. ಸರ್ಕಾರ ಇದಕ್ಕೆ 50, 53, 57ನೇ ನಮೂನೆಯಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿತ್ತು. ಅದರ ಪ್ರಕಾರವಾಗಿ ಅವರು ಅರ್ಜಿ ಸಲ್ಲಿಸ್ತಾ ಬಂದಿದ್ದಾರೆ. ಅದರ ನಂತರ ಇತ್ತೀಚೆಗೆ 2019ರಲ್ಲಿಯೂ ಕೂಡ 57ನೇ ನಮೂನೆಯನ್ನು ಕರೆದಿತ್ತು. ಆವಾಗ ಸುಮಾರು ಜನ ನಮ್ಮ ಬಿಜಾಪುರ ಜಿಲ್ಲೆಯ ರೈತರು ಸೇರಿದಂತೆ ನಾವೆಲ್ಲರೂ ಕೂಡ ಈ ಒಂದು ಭೂಮಿ ಹಕ್ಕಿಗೆ ನಮ್ಮ ಹಕ್ಕುಪತ್ರ ನೀಡ್ರಿ ಅಂತ ಹೇಳಿ ನಾವು ಅರ್ಜಿ ಸಲ್ಲಿಸಿದ್ದೇವೆ. 2021ರಲ್ಲಿ ಸರ್ಕಾರ ಅದಕ್ಕೆ GPS ಮಾಡಬೇಕು ಅಂತ ಹೇಳಿ ಆದೇಶ ಆದಾಗ ಎಲ್ಲರ ಹೊಲಗಳಿಗೆ ಬಂದು ನಾವು ಏನು ಬೆಳೆ ಬೆಳೀತಾ ಇದ್ದೀವಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಅನ್ನೋದನ್ನು GPS ಕೂಡ ಮಾಡಿಕೊಂಡು ಹೋಯಿತು. ಅದಾದ ನಂತರ ನಮಗೆ ಬಗರ್ ಹುಕಂ ಸಮಿತಿ ಮಾಡ್ತೀವಿ ಅಂತ ಹೇಳಿ ನಂತರ ನಮ್ಮ ಅರ್ಜಿಗಳನ್ನು ಆ ಸಮಿತಿಯಲ್ಲಿ ಚರ್ಚೆಯಲ್ಲಿ ಇಟ್ಟು ಹಕ್ಕುಪತ್ರ ನೀಡ್ತೀವಿ ಅಂತ ಹೇಳಿ ಹೇಳ್ತಾನೆ ಬರ್ತಾ ಇದೆ ಹೊರತು ಅದು ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಈ ಭೂಮಿ ಮತ್ತು ವಸತಿ ವಂಚಿತ ಹೋರಾಟದ ಸಮಿತಿ ಭಾಗವಾಗಿ ನಾವು ಅವರಿಗೆ ನಮಗೆ ಹಕ್ಕುಪತ್ರ ನೀಡಬೇಕು ಅನ್ನೋದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಸುಮಾರು ಜನ ಅಂದರೆ ತಲೆಮಾರಿಗಳೇ ಕಳೆದು ಹೋಗ್ತಾ ಇದ್ದಾವೆ. ಭೂಮಿ ಬರೀ ನಮಗೆ ತುಂಡು ಭೂಮಿ ಇಲ್ಲದೇನೆ ಒಂದು ವಸತಿ ಇಲ್ಲಾರ್ದೇನೆ ಜನ ನಾವು ನಿರ್ಗತಿಕರಾಗಿ ಬರ್ತಾ ಇದ್ದೀವಿ. ಇತ್ತೀಚೆಗೆ ಅಂದರೆ ನಾವು ಒಂದೇ ಸಮಸ್ಯೆ ಇಲ್ಲ, ಭೂಮಿ ಹಕ್ಕದೇ ಇಲ್ಲದೆ ಎಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂದರೆ ನಾವು ಸಾಗುವಳಿ ಮಾಡ್ತಾ ಇದ್ದೀವಿ, ನಮ್ಮ ಮನೆ ಇದೆ, ಕೃಷಿ ಇದೆ, ಸಾಗುವಳಿ ಇದೆ, ಇದ್ರೂ ಕೂಡ ನಿಮ್ಮ ಹೆಸರಲ್ಲಿ ಇಲ್ಲ ಅಂತಂದ ಕೂಡಲೇ ಆ ಭೂಮಿಯನ್ನು ಅಕ್ರಮವಾಗಿ ಸರ್ಕಾರದವರು ಅಧಿಕಾರಿಗಳು ಗೋಶಾಲೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಇನ್ನೇನು ತಮಗೇನೋ ಒಂದು ಕಟ್ಟಡ ಮಾಡಬೇಕಾಗಿದೆ ಸ್ಮಶಾನ ಭೂಮಿ ಮಾಡುವಂಥದ್ದಾಗಿರ್ಬೋದು. ಈ ಥರದ ತುಂಬ ದೌರ್ಜನ್ಯನ ಈ ಕೃಷಿ ರೈತರ ಮೇಲೆ ತುಂಬ ದೌರ್ಜನ್ಯನ ಎಸಗ್ತಾ ಇದ್ದಾರೆ. ಅದಲ್ಲದೆ ನೇರವಾಗಿ ಕೇಳ್ತಾರೆ, ಇದೇನು ಭೂಮಿಯನ್ನು ನಿಮ್ಮದೈತೇನೋ, ಹಂಗಾಗಿ ಅಲ್ಲಿ ನಾವು ದನನೂ ಬಿಡ್ಬೋದು, ಕರುಗಳನ್ನು ಬಿಡ್ಬೋದು, ಆಡುಗಳನ್ನು ಬಿಡ್ಬೋದು, ನಾವು ಇದು ನಮ್ಮ ಬೆಳೆ ಹಾಳು ಮಾಡಬೇಡ್ರಿ ಅಂತ ಹೇಳಿ. ಇಲ್ಲಾಂದರೆ ನರೇಗಾದಂಥ ಯೋಜನೆಗಳನ್ನು ಈ ಭೂಮಿ ಹೆಸರಲ್ಲೇ ಇಲ್ಲ ಅಂದರೆ ಅಲ್ಲಿ ಏನೋ ಒಂದು ಹೊಂಡ ಹಾಕಿಬಿಡೋದು. ಹಾಕಿದ ತಕ್ಷಣ ಇದು ನಮ್ಮದಾದರಿ, ಬೆಳೆ ಹಾನಿ ಮಾಡಬೇಡ್ರಿ ಅಂದರೆ ನಿಮ್ಮ ಹೆಸರಲ್ಲಿ ಇದೇನಾ, ನಿಮ್ಮ ಹೆಸರಲ್ಲಿ ಉತ್ತಾರಿ ಇದೇನಾ ಅಂಥೇಳಿ ಅಷ್ಟು ಜನರಿಗೆ ಪದೇ ಪದೇ ಟಾರ್ಚರ್ ಮಾಡುವಂಥದ್ದಾಗಿದೆ. ದಯವಿಟ್ಟು ಇದನ್ನು ಸರ್ಕಾರದವರು ಇದನ್ನು ಗಮನಕ್ಕೆ ತರಿಸಿ ರೈತರಿಗೆ ಹಕ್ಕುಪತ್ರ ನೀಡುವಂಥದ್ದು ಆಗಬೇಕು ಅನ್ನೋದು ಭೂಮಿ ಮತ್ತು ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿಯ ಆಗ್ರಹ ಆಗಿದೆ. ಏನಂದರೆ ನಾವು ಎಷ್ಟೊಂದು ಸತಿ ಬೆಳೆ ಹಾನಿ ಆದರೆ ಸಾಮಾನ್ಯ ರೈತರು ನಮಗೆ ಬೆಳೆ ಹಾನಿ ಆಗಿದೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ, ನಾವು ಕಿಸಾನ್ ಇದು ಕ್ರೆಡಿಟ್ ಕಾರ್ಡ್ ಬೇಕು ಅಂತ ಕೇಳ್ತಾರೆ. ಆದರೆ ಈ ರೈತರಿಗೆ ನಾವು ರೈತರಿದ್ದೀವಿ, 50 ವರ್ಷ 20 ವರ್ಷ ಮೇಲ್ಪಟ್ಟು ನಾವು ಇದನ್ನು ಭೂಮಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ನಾವು ರೈತರು ಅಂತ ಹೇಳಿನೂ ಗುರುತಿಸಲಾರದ ಒಂದು ಸ್ಥಿತಿಯೊಳಗಿದ್ದೀವಿ. ಬೇರೆ ರೈತರು ಅವರು ಸಾವನ್ನಪ್ಪಿದ್ರೆ ಅದಕ್ಕೆ ಪರಿಹಾರ ಆತ್ಮಹತ್ಯೆ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಬಗರ್ ಹುಕಂ ಸಾಗುವಳಿ ರೈತರು ತೀರ್ಕೊಂಡ್ರೆ ಅದಕ್ಕೆಲ್ಲ ಏನಾಯಿತು, ನೇರವಾಗಿ ಸರ್ಕಾರ ಮತ್ತು ಅಧಿಕಾರಿಗಳ ಹೊಣೆ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನನಗೆ ತುಂಬ ಕಷ್ಟ ಆಗ್ತಾ ಇದೆ. ಈ ಹೋರಾಟವನ್ನು ನನ್ನ ತಂದೆ 22 ವರ್ಷದಿಂದ ಮಾಡ್ತಾ ಬಂದಿದ್ರು. ಈಗಷ್ಟೇ 23 ದಿನ ಆಯಿತು ನನ್ನ ತಂದೆ ತೀರು ಹೋಗಿ. ಈ ಹಕ್ಕಿಗಾಗಿ, ಈ ಭೂಮಿಗಾಗಿ ನಮ್ಮ ಅಪ್ಪ ಜೀವ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಇದರ ಭಾಗವಾಗಿ ನಮಗೆ ಒಂದು ಸಪೋರ್ಟಿವ್ ಆಗಿ ತಾವೆಲ್ಲರೂ ಇದ್ದೀರಿ. ಮತ್ತು ಸ್ಟೇಟ್ ಕಮಿಟಿಯಿಂದ ಕುಮಾರ್ ಸಂತಳ್ ಸರ್ ಬಂದಿದ್ದಾರೆ, ಮತ್ತು ಮರಿಯಪ್ಪ ಸರ್ ಬಂದಿದ್ದಾರೆ. ಅವರು ಕೂಡ ಈ ವಿಷಯವನ್ನು ಮುಂದುವರೆದ ಭಾಗವಾಗಿ ಮಾತನಾಡ್ತಾ ಇದ್ದಾರೆ. 2016ರಲ್ಲಿ ಈ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದು ಹಿರಿಯ ಸ್ವತಂತ್ರ ಸೇನಾನಿ ದೊರೆಸ್ವಾಮಿಯವರು.
ಆಗಿದ್ದಂಥ ಕಂದಾಯ ಸಚಿವರು ಸುಮಾರು 10,000 ಜನ ನಾವು ಹೋರಾಟ ಮಾಡಿದಾಗ 1 ಗಂಟೆಗಳಿಗೂ ಹೆಚ್ಚು ಕಾಲ ಕಂದಾಯ ಸಚಿವರು ನಮ್ಮೊಟ್ಟಿಗೆ ಕುಳಿತು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ಸತತವಾಗಿ ನಾವು ರೈತರ ಪರ ಬಡವರ ಪರ ಹೋರಾಟ ಮಾಡ್ತಾನೆ ಬಂದಿದ್ದೀವಿ. ಈಗ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಈಗ ನಿಮಗೆಲ್ಲರಿಗೂ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಸುಮಾರು 33 ಲಕ್ಷ ಅರ್ಜಿಗಳು 33 ಲಕ್ಷ ಅರ್ಜಿಗಳು ಸರ್ಕಾರದಲ್ಲಿ ಪೆಂಡಿಂಗ್. ಈಗಾಗಲೇ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಸುಮಾರು 85% ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತಾ ಇದ್ದಾವೆ. ಇದು ಇವತ್ತು ನಮ್ಮ ಮುಂದೆ ಅನ್ಯಾಯ ಆಗ್ತಾ ಇದೆ. ನಿಜವಾದ ಬಡವರಿಗೆ ಆ ಹೆಣ್ಮಗಳೀಗ ನಿಮ್ಮ ಮುಂದೆ ಕಣ್ಣೀರು ಹಾಕಿದ ಉದ್ದೇಶ ಇದೆ. 85% ಅರ್ಜಿಗಳನ್ನು ತಿರಸ್ಕೃತ ಮಾಡ್ತಾ ಇದೆ ಸರ್ಕಾರ. ಜನ ಭೂಮಿನ ನಂಬಿ ಬದುಕ್ತಾ ಇದ್ದಾವೆ. ಅವ್ರು ಅಷ್ಟೇ ಅಲ್ಲ, ಭೂಮಿನ ನಂಬಿ ಬದುಕಂತ ಜನ ಅವ್ರು ಸರ್ಕಾರಕ್ಕೆ ಸಲ್ಲಿಸಬೇಕಂತ ಫಾರ್ಮ್ ನಂಬರ್ 50 ಹಾಕಿದ್ದಾವೆ, 53 ಹಾಕಿದ್ದಾವೆ, 57 ಹಾಕಿ 30ರಿಂದ 40, 50 ವರ್ಷಗಳಿಂದ ಭೂಮಿಗಾಗಿ ಕಾಯ್ತಾ ಬಂದಿದ್ದಾವೆ. ನಮಗೇನು ಸಾಗುವಳಿ ಚೀಟಿ ಅಥವಾ ಪಟ್ಟ ಇವತ್ತು ಸಿಗ್ಬೋದು, ನಾಳೆ ಸಿಗ್ಬೋದು, ನಾಳೆ ಸಿಗ್ಬೋದು ಅಂತ. ವಿಶೇಷವಾಗಿ ಬಡ ಜನರು ಏನಿದ್ದಾವೆ ಅದರಿಂದನೇ ಜೀವನ ನಡೆಸುವಂಥ ಜನ ಹೆಚ್ಚಾಗಿದೆ. ಆ ನಿಟ್ಟಲ್ಲಿ ಇವತ್ತು ನಾವು ಸರ್ಕಾರಕ್ಕೆ ಇದೇ ತಿಂಗಳು 26ನೇ ತಾರೀಕು ಮಾಡು ಅಥವಾ ಮಡಿ ಅನ್ನೋ ಒಂದು ಒತ್ತಡದಲ್ಲಿ ನಾವು ಸರ್ಕಾರದ ಮೇಲೆ, ಕನಿಷ್ಠ ಈ ಸರ್ಕಾರ ಬಿಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ಸಾಗುವಳಿ ಚೀಟಿ ಸಿಗಲ್ಲ, ಮಾಡು ಅಥವಾ ಮಡಿ ಸಿಗಲೇಬೇಕು, ನಮ್ಗೆ ಏನಾದರೂ ಮಾಡಿ ಪಡ್ಕೊಳ್ಳೇಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು 26ನೇ ತಾರೀಕು ಆ ದಿನ ನಾವು ಯಾಕೆ ಆಯ್ಕೆ ಮಾಡ್ಕೊಂಡಿವೆ ಅನ್ನೋದು ಕೂಡ ಭಾರಿ ಮುಖ್ಯ. ಈ ಬಾಬಾ ಸಾಹೇಬರು 47ಕ್ಕಿಂತಲೂ ಮುಂಚೆ ಸ್ವತಂತ್ರ ಬಂದಿರಲಿಲ್ಲ, ಈ ದೇಶಕ್ಕೊಂದು ಸಂವಿಧಾನ ಇರಲಿಲ್ಲ. 49 ನವೆಂಬರ್ 26ನೇ ತಾರೀಕು ಈ ದೇಶಕ್ಕೊಂದು ಸಂವಿಧಾನ ಬಂತು. ಆ ಸಂವಿಧಾನದಿಂದಾಗಿ ನಾವೆಲ್ಲರೂ ಕೂಡ ಇವತ್ತು ಪ್ರಾಣಿಗಳಿಗಿಂತಲೂ ಕಡಿಯಾಗಿ ದೇಶದಲ್ಲಿ ಬದುಕ್ತಾ ಇದ್ದಂಥ ಜನ ನಮಗೊಂದು ಹಕ್ಕು ಸಿಕ್ಕಿದೆ. ನಾವೆಲ್ಲ ವಿದ್ಯಾವಂತರಾಗಿದ್ದೇವೆ, ಬುದ್ಧಿವಂತರಾಗಿದ್ದೇವೆ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಆ ನಿಟ್ಟಲ್ಲಿ ಆ ದಿನವನ್ನು ನಾವು ಆಯ್ಕೆ ಮಾಡಿಕೊಂಡು ಯಾರು ಧ್ವನಿ ಇಲ್ಲದಂಥ ಜನ, ಯಾರು ಬೆಂಬಲನೇ ಇಲ್ಲದಂಥ ಜನ, ಯಾರು ಹತ್ತವೇ ಕಣ್ಣಲ್ಲಿ ನೀರು ಬರಲ್ಲ ಅಂಥ ಜನರ ಪರವಾಗಿ ನಾವು 26ನೇ ತಾರೀಕು ಹೊರಟಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ನಾವು ಸರ್ಕಾರಿ ಭೂಮಿ ಕಾಪಾಡ್ಕೊಂಡು ಬಂದಿದ್ದೇವೆ. ನಾವು ಕಾಪಾಡಿಲ್ಲ ಅಂದರೆ, ಉಳುಮೆ ಮಾಡಿ ಬೆಳೆ ತೆಗೆದು ಸರ್ಕಾರಕ್ಕೆ ಅರ್ಜಿ ಹಾಕಿಲ್ಲ ಅಂದರೆ ಯಾವ ರಾಜಕೀಯ ಅಥವಾ ಉಳ್ಳವರು ಆ ಭೂಮಿನ ಕಬಳಿಸ್ತಾ ಇದ್ರು. ಇವತ್ತು ಆ ಭೂಮಿನ ಕಾಪಾಡ್ಕೊಂಡು ಬಂದಿರುವಂಥ ಭೂಮಿ ನಾವು ವಿಶೇಷವಾಗಿ ಯಾವ ಭೂಮಿ ಹಿಂದೆ ಇರುವಂಥ ಜನಕ್ಕೆ ಕೊಡಲೇಬೇಕು ಅಂತ ಸದಾಯಗತಾಯ ನಾವು ಕೇಳ್ತಾ ಇರೋದು. ಅದರಲ್ಲಿ ಸರ್ಕಾರದ ಕಾನೂನುಗಳ ಪ್ರಕಾರ 4 ಎಕರೆ ಒಳಗಡೆ ಇದ್ದರೆ ಭೂಮಿ ಕೊಡಬಹುದು ಅಂತ ಸರ್ಕಾರದ ಆದೇಶಗಳು ಕೂಡ ಇವೆ. ಆ ನಿಟ್ಟಲ್ಲಿ ಮೊದಲನೇ ಆದ್ಯತೆ ಯಾರಿಗೆ ಭೂಮಿ ಇಲ್ಲ ಅವ್ರಿಗೆಲ್ಲ ಕೊಡಲೇಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಈಗ ಆ ನಿಟ್ಟಲ್ಲಿ 2 ದಿನಗಳ ಕಾಲ ನಾವು ಸರ್ಕಾರದಲ್ಲಿ ನಮ್ಗೇನಾದರೂ ಒಂದು ಆದೇಶ ಸಿಗೋ ತನಕ ಅಲ್ಲಿಂದ ಎದ್ದು ಬರಲ್ಲ ಅನ್ನೋ ಒಂದು, ಅವತ್ತು ಇಲ್ಲ ಸಾಧ್ಯವಾದರೆ ಸರ್ಕಾರ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ 10 ಜನ ನಾವು ಜೈಲಿಗೆ ಹೋಗೋಕ್ಕೂ ಕೂಡ ಸಿದ್ಧರಾಗಿರೋದಕ್ಕೆ ಆ ನಿಟ್ಟಲ್ಲಿ ನಾವು ಹೊರಟಿದ್ದೇವೆ. ಸರ್ಕಾರ ಏನಾದರೂ, ನಾವೆಲ್ಲ ಸಂವಿಧಾನದ ಪರ, ಬಡವರ ಪರ, ದಲಿತರ ಪರ ಅಂತ ಹೇಳ್ತಾ ಇದೆ. ಆ ನಿಟ್ಟಲ್ಲಿ ನಾವು ಈಗ ಕೇಳ್ತಾ ಇರೋದು, ನಮ್ಮ ಬೇಡಿಕೆ ಇಷ್ಟೇ. 40-50 ವರ್ಷಗಳಿಂದ ನಮ್ಮ ತಾತ, ನಮ್ಮ ತಂದೆ, ನಾವು ಉಳುಮೆ ಮಾಡ್ಕೊಂಡು ಬಂದಿರುವಂಥ ಭೂಮಿಯನ್ನು ನಮಗೆ ಸಾಗುವಳಿ ಚೀಟಿ ಕೊಡಿ, ಇಲ್ಲ ಅಂದರೆ ನಮಗೆ ಜೈಲಿಗೆ ಹಾಕಿ ನಾವು ಜೈಲಲ್ಲಿ ಇರ್ತೇವೆ ಅನ್ನೋ ಉದ್ದೇಶದೊಂದಿಗೆ ನಾವು ಬಂದಿದ್ದೇವೆ. ಸರ್ಕಾರ ನಾನಾ ಕಾರಣಗಳನ್ನು ಹೇಳ್ತದೆ. ತಿರಸ್ಕೃತ ಮಾಡಿರೋದಕ್ಕೆ ಇದು ನಗರದಿಂದ 5 ಎಕರೆ ಒಳಗಡೆ ಇದೆ, ಅಥವಾ ಮುನ್ಸಿಪಾಲ್ಟಿಯಿಂದ 3 ಎಕರೆ ಒಳಗಡೆ ಇದೆ, ಅಥವಾ ಪುರಸಭೆಯಿಂದ ಈ ಥರದ BBMP ಲಿಮಿಟ್ಸ್ ಇಂದ 18 ಕಿಲೋಮೀಟರ್ ವ್ಯಾಪ್ತಿಯಿಂದ ಫಿಕ್ಸ್ ಮಾಡಿ ಅದರ ಒಳಗಡೆ ಕೊಡಕ್ಕೆ ಬರಲ್ಲ ಅನ್ನೋ ನೆಪ ಹೇಳಿಕೊಂಡು ಉದ್ದೇಶಪೂರ್ವಕವಾಗಿ ರಿಜೆಕ್ಟ್ ಮಾಡ್ತವೆ. ಅದೇ ಈಗ ಈ ಬಹುರಾಷ್ಟ್ರೀಯ ಕಂಪನಿಗಳು ಆ ಥರದ ಬೇರೆ ಬೇರೆ ರಾಜ್ಯಗಳಿಂದ ಬರುವಂಥವ್ರಿಗೆ ಯಾವ ಕಾನೂನುಗಳಿಲ್ಲ. ಇಂಡಸ್ಟ್ರಿ ಮಾಡಬೇಕಾದ್ರೆ ಯಾವ ಕಾನೂನು ಕೇಳಲ್ಲ. ಬಡವರಿಗೆ ಭೂಮಿ ಕೊಡಬೇಕಾದ್ರೆ ಇಲ್ಲದೆ ಇರುವಂಥ ಕಾನೂನುಗಳು ನೆಪ ಹೇಳಿಕೊಂಡು ಉದ್ದೇಶಪೂರ್ವಕವಾಗಿ ಮುಂದಕ್ಕೆ ಹಾಕೋದನ್ನು ಬಿಟ್ಟು ನಾವು ಕೇಳ್ತಾ ಇರೋದು 1 ಟೈಮ್ ಸೆಟಲ್ಮೆಂಟ್. ಈ ಬಾರಿ ನಮಗೆ ಕೊಡಲೇಬೇಕು ಅನ್ನೋ 1 ಟೈಮ್ ಸೆಟಲ್ಮೆಂಟ್ಗಾಗಿ ಒತ್ತಾಯಪೂರ್ವಕವಾಗಿ ಸರ್ಕಾರದ ಮೇಲೆ ಒತ್ತಡ ತರಲು ಅವತ್ತು ಸಂಬಂಧಪಟ್ಟ ಕಂದಾಯ ಸಚಿವರಾಗ್ಬೋದು, ಅರಣ್ಯ ಸಚಿವರಾಗ್ಬೋದು, ನಾವೆಲ್ಲವನ್ನೂ ಕೂಡ ಈಗೇನೋ ಅನೇಕ ಜನ ಅಲೆಮಾರಿ ಜನ ಈ ಕಾಡಿನಲ್ಲಿ ವಾಸ ಮಾಡ್ಕೊಂಡು ಪಾಪ ಅವರು ಏನೋ ಅವ್ರ ಜೀವನೋಪಾಯಕ್ಕೆ ಬೇರೆ ದಾರಿನೇ ಇಲ್ಲ, ಅಷ್ಟೋ ಇಷ್ಟೋ
ಅರ್ಧ ಎಕರೆ 1 ಎಕರೆ ಭೂಮಿನ ಉಳುಮೆ ಮಾಡ್ಕೊಂಡಿದ್ದಾವೆ. ಈಗ ಅವನ್ನೆಲ್ಲ ಬೇದಿಪಾಲ್ ಮಾಡಿದವೆ. ಅಲ್ಲಿ ಈಗ SITನ ರಚನೆ ಮಾಡಿದ್ದಾವೆ ಅರಣ್ಯ ಇಲಾಖೆಯವರು. ಈಗ ಅಲ್ಲಿ ಕೂಡ ಅನ್ಯಾಯಗಳಾಗಂತ ಸಾಧ್ಯತೆಗಳಿವೆ. ಆ ನಿಟ್ಟಿನಲ್ಲಿ ಭೂಮಿ ನಂಬ್ಕೊಂಡು ಬದುಕ್ತಾ ಇರುವಂತ ಜೀವನ ಮಾಡ್ತಾ ಇರುವಂತ ಕುಟುಂಬಗಳಿಗೆ ಭೂಮಿ ಕೊಡ್ಲೇಬೇಕು ಅಂತ ನಾವು 26, 27ನೇ ತಾರೀಕಿನ ದಿನ ಸರ್ಕಾರದ ಮೇಲೆ ಒತ್ತಡ ತಂದು ಜೈಲಿಗೆ ಹೋಗುವಂತ ಕೆಲಸ ಶತಾಯಗತಾಯ ಪಡ್ಕೊಳ್ಳೇಬೇಕು ಅನ್ನೋ ಉದ್ದೇಶಕ್ಕೆ ಹೊರಟಿದ್ದೇವೆ. ದಯಮಾಡಿ. ನಾನು ಕುಮಾರ ಸಮತಳ ಅಂತೇಳಿ ಭೂಮಿ ಮತ್ತು ವಸತಿ ಕೋಚ್ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮಾಡಲಿದ್ದೀನಿ. 5 ದಶಕಗಳ ಕಾಲದಿಂದ ಸತತವಾದ ಹೋರಾಟ ನಡೀತಾ ಇದೆ. ಹಲವು ಸರ್ಕಾರಗಳು ಬಂದು ಹೋದರು. ಬಗರುಕುಂ ಭೂಮಿಯ ರೈತರ ಪರವಾಗಿ ಧ್ವನಿ ಎತ್ತಿ ನಿಂತ್ಕೊಂಡು ಹಲವಾರು ಜನ ಮುಖ್ಯಮಂತ್ರಿಗಳು ಆದರು, ಮಂತ್ರಿಗಳು ಆದರು. ಆದರೆ ಬಡವರಿಗೆ ಪರಿಹಾರ ಮಾತ್ರ ಸಿಗಲಿಲ್ಲ. 85-90% ಅರ್ಜಿಗಳು ರಿಜೆಕ್ಟ್ ಮಾಡಿದು ಬಿಟ್ಟರೆ ಬೇರೇನು ಮಾಡಿಲ್ಲ ತನಕ ಅವರು. ಬಡವರಿಗೆ ಭೂಮಿ ಕೊಡ್ತೀವಿ ಅಂತೇಳಿ ಅಂತ. ಆದರೆ ಕಾನೂನುಗಳನ್ನು ಮುಂದೆ ಮಾಡಿ ಈ ಭೂಮಿಯನ್ನು ಕೊಡಕ್ಕೆ ಬರೋದಿಲ್ಲ, ಈ ಹ್ಯಾಕ್ಟಲ್ಲಿ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆದರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಶ್ರೀಮಂತರಿಗೆ ಸಿಂಗಲ್ ವಿಂಡೋದಲ್ಲಿ ಕೆಲಸ ಮಾಡಿ ಭೂಮಿಯನ್ನು ಕೊಡ್ತಾರೆ. ಆದರೆ ಬಡವರು 5 ದಶಕಗಳ ಕಾಲದ ಹೋರಾಟ ಮಾಡಿದ್ರು ಭೂಮಿ ಸಿಕ್ಕಿಲ್ಲ ಅವರಿಗೆ. ಆದರೆ ಇಲ್ಲಿವರೆಗೂ ಏನಾಗಿದೆ, ಅರ್ಧಕ್ಕರ್ಧ ಜನ ಇವತ್ತು ಅರ್ಜಿ ಹಾಕಿದ ಜನ ಇವತ್ತಿಲ್ಲ. ನಾವು ಸರ್ಕಾರ ಪ್ರಶ್ನೆ ಕೇಳ್ತೀವಿ, ನೀವು ಸತ್ತು ಹೋದಂಥ ಹೆಣಗಳ ಮೇಲೆ ಅರ್ಜಿ ಭೂಮಿ ವಿಲೀನ ಮಾಡ್ತಾರೆ ಅಂತ ಹೇಳಿ ಅಂತ. ಅರ್ಧಕ್ಕರ್ಧ ಜನ ಸತ್ತೋಗಿದ್ದಾರೆ ಇವತ್ತು. ನಮ್ಮ ಇದೇ ಜಿಲ್ಲೆಯ ದುಂಡಪ್ಪ ಕಲ್ಲಪ್ಪ ಅವರು ಅದೇ ಕಾರಣ ತಿರ್ಕೊಂಡಿರೋದೆಲ್ಲ ಬಿಡೋದಲ್ಲಿ ಅರ್ಜಿ ಹಾಕೊಂಡು ಇಂಥ ಹಲವಾರು ಜನ ಇದ್ದಾರೆ ರಾಜ್ಯಾದ್ಯಂತ. ಇದು ರಾಜ್ಯದ ಬಡ ಜನರ ಪ್ರಶ್ನೆ, ಇದು ರಾಜ್ಯದ ಹಿಂದುಳಿದ ವರ್ಗಗಳ ಜನರ ಪ್ರಶ್ನೆ, ಇದು ರಾಜ್ಯದ ದಲಿತರ ಪ್ರಶ್ನೆ, ಇದು ಭೂ ರೈತರ ಪ್ರಶ್ನೆ. ಇದು ನಾವು ಕೇಳ್ತೀರಿ ಇಷ್ಟೇ ವಿಚಾರನೆ. ಯಾರು ಅರ್ಜಿ ಹಾಕಿದ್ದಾರೆ, ಯಾರು ಭೂಮಿಯಲ್ಲಿ ಸಾಗುವಳಿ ಮಾಡ್ತಾರೆ, ಯಾರು ಭೂ ರೈತರಾಗಿದ್ದಾರೆ, 3 ಮಾನದಂಡ. ನಾವು ಭೂಮಿ ಇದ್ದರೆ ಕೊಡಿದ್ದು ಹೇಳ್ತಿಲ್ಲ, ಭೂಮಿ ಇಲ್ಲದರೆ ಕೊಡಿದ್ದು ಹೇಳ್ತಾರೆ. ಇದನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಅಷ್ಟು ವರ್ಷಗಳ ಕಾಲ ಹೋರಾಟ ಮಾಡಬೇಕಾಯ್ತಾ ನಾವೆಲ್ಲ? ದಲಿತ ಚಳವಳಿಗಳು, ರೈತ ಚಳವಳಿಗಳು, ಎಲ್ಲ ಚಳವಳಿಗಳು ಮಾಡ್ತಾ ಬಂದರು. ಆದ್ರೆ ಬಗೆಹರಿಸ ಸಾಧ್ಯ ಆಗ್ತಿಲ್ಲ. ನಾವು ಸರ್ಕಾರ ಕೇಳ್ತಿರೋದು ಬರೀ ನಿಮ್ಮ ಕಾಗದ ಪತ್ರದಲ್ಲಿ ಮಾತ್ರ ಕೊಡ್ತೀವಿ ಅಂತ ಹೇಳೋದಲ್ಲ. ನಿಮಗೆ ಧನ್ಯಗಳು. ನನ್ನ ಹೆಸರು ಚಿದಾನಂದ ಬೆಳ್ಳಣ್ಣವರಂತ, ಭೂಮಿ ಮತ್ತು ವಸತಿ ವಂಚಿತರ ಹೋರಾಟ ಸಮಿತಿಯ ಜಿಲ್ಲೆಯ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಸರ್ಕಾರ ಬಹಳಷ್ಟು ಅಡೆತಡೆಗಳನ್ನು ಈ ಬಗರುಕುಂ ಸಾಗುವಳಿದಾರರ ಮೇಲೆ ಹೇರ್ತಾ ಇದೆ. ಇವತ್ತಿನ ಒಂದು ಪರಿಸ್ಥಿತಿಯನ್ನು ನಾವು ನೋಡಬೇಕು ಅಂತಂದರೆ, ತಮ್ಮ ಹೆಂಡತಿ ಮಕ್ಕಳು ಇಡೀ ತಮ್ಮ ಸಹ ಕುಟುಂಬದವರು ಹಗಲು ರಾತ್ರಿ ದುಡಿದು ಆ ಭೂಮಿಯನ್ನು, ಇಂಚಿಂಚು ಭೂಮಿಯನ್ನು ತೆಗೆದು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದು ಇವತ್ತಿನ ದಿನಮಾನದೊಳಗೆ ನಾವು ನೋಡ್ತಾ ಇದ್ದೀವಿ. ಇಂಥ ಭೂಮಿಯನ್ನು ನಾವು ಆ ಭೂಮಿಯಿಂದ ಇವತ್ತಿನ ದಿವಸ ನಾವು ಈ ಸರ್ಕಾರದ ನಿಯಮಗಳ ಅಡೆತಡೆಯಿಂದ ವಂಚಿತರಾಗಲಿಕ್ಕತ್ತೀವಿ. ಅದಕ್ಕೆ ಈಗ ಅವರು ಕೆಲವೊಂದು ಮಾನದಂಡಗಳು ಹಾಕಿದ್ದಾರೆ. ಈಗ ಏನಪ್ಪ ಅಂದ್ರೆ 18 ವರ್ಷ ಒಳಗಿದ್ದವರು ಅರ್ಜಿ ಹಾಕ್ಕೊಂಡಾರ ಅಂಥವು ಬಿಡ್ರಿ, ಮತ್ತು ಭೂಮಿ ಇದ್ದವರು ಅರ್ಜಿ ಹಾಕ್ಕೊಂಡಾರ ಅಂಥವು ಬಿಡ್ರಿ. ಯಾವ ನಿಮಗೆ ಯೋಗ್ಯ ಅದಾವ, ನಿಮ್ಮ ಕಾನೂನು ದೃಷ್ಟಿ ಒಳಗೆ ಯಾರು ಯೋಗ್ಯರದಾರ ಅಂಥವುಗಳನ್ನಾದರೂ ಕನಿಷ್ಠ ಒಂದು 10% ಜನರಿಗಾದರೂ ಭೂಮಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಯಾವುೂ ಇಲ್ಲ. ಅದಕ್ಕಾಗಿ ದಯವಿಟ್ಟು ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಈ ಹಿಂದೆ 2017ರಲ್ಲಿ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ. 1 ಟೈಮ್ ಸೆಟ್ಲ್ಮೆಂಟ್ ಅಂತೇಳಿ ಅವಾಗ ಒಂದು ಆದೇಶ ಇತ್ತು. ಯಾವುದೇ ಗೋಮಾಳ ಇರಲಿ, ಹುಲ್ಲುಗಾವಲು ಇರಲಿ, ಎಲ್ಲ ಜಮೀನುಗಳಿಗೆ ಒಂದು ಬಾರಿ ಅವಕಾಶ ಮಾಡಿ ಇದನ್ನು ಮಾಡಿಕೊಡ್ರಿ, ಹಕ್ಕುಪತ್ರ ಕೊಡುತ್ತೆ ಆದೇಶ ಇತ್ತು. ಆಗ ನಮ್ಮ ಜಿಲ್ಲೆಯಲ್ಲಿ ಬಗರುಕುಂ ಸಾಗುವಳಿದ ಅಕ್ರಮ ಸಕ್ರಮ ಸಮಿತಿನೂ ಆಗಲಿಲ್ಲ, ಯಾರಿಗೂ 1 ಇಂಚು ಭೂಮಿನೂ ಸಿಕ್ಕಿಲ್ಲ. ಅಲ್ಲಿಂದ ಇಲ್ಲಿವರೆಗೆ 50 ವರ್ಷದಿಂದ ಬಹು ವಾರ್ಷಿಕ ಬೆಳೆಗಳನ್ನು ಬೆಳ್ಕೊಂಡು ನಿಂಬೆ, ದಾಳಿಂಬೆ, ಈಗ ಒಂದೊಂದು ಪೀಕ್ ತೆಗೆದು ಮತ್ತು ಹೊಳೆತ್ತು ಹೊಸ ತಳಿಗಳನ್ನು ಹಚ್ಕೊಂಡು ಈಗ ಜೀವನ ಮಾಡ್ತಾರೆ ಜನ. ಅಂಥವ್ರಿಗೆ ಸಹಿತ ಭೂಮಿ ಅವಕಾಶಗಳು ಇಲ್ಲಿ ಸಿಗ್ತಾ ಇಲ್ಲ. ಈಗ ಮೊನ್ನೆ ನಿಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಜಿಂದಾಲ್ ಕಂಪನಿಯವರು ಬಳ್ಳಾರಿಯಲ್ಲಿ 3667 ಎಕರೆ ಜಮೀನು ಕೊಟ್ಟರು. ಆದರೆ ಅವ್ರಿಗೆ ಕೊಡಲಿಕ್ಕೆ ಕಾನೂನು ಯಾವುದೇ ಅಡೆತಡೆಗಳಿರಲಿಲ್ಲ. ಒಬ್ಬ ಬಡವ ಭೂಮಿ ದುಡ್ಕೊಂಡು ತಾನು ಊಟ ಮಾಡಿ ಇನ್ನೊಬ್ಬರಿಗೆ ಊಟ ಆಗ್ತಂದ್ರೆ ಅದಕ್ಕೆ ಅನೇಕ ಕಾನೂನು ಅಡೆತಡೆಗಳು ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಎಲ್ಲ ಮಾಧ್ಯಮದವರಲ್ಲಿಯೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊತೀನಿ, ಈ ಬಡವರ ಭೂಮಿ ಹೋರಾಟದ ಬಗ್ಗೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಕೂಡ ಒಂದು ಇದನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊಂಡು, ಈ ಭೂಮಿ ವಂಚನೆಯ ಹೋರಾಟ ಸಮಿತಿಯ ನಾಳೆ ನಡೆಯುವಂಥ 26ನೇ
ತಾರೀಕಿನ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕೂಡ ಬೆಂಬಲ ಸೂಚಿಸೋಣ ಅಂತ ಹೇಳ್ಕೊಂಡು 2 ಮಾತನ್ನು ಮುಗಿಸ್ತಾ ಇದ್ದೀವಿ. ಅಲ್ಲಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರಬೇಕು ಮತ್ತು ಭೂ ರಹಿತ ಇರಬೇಕು. ಈ 3 ಜನರಿಗೆ ಮತ್ತೆ ಈ ಕಾನೂನು ತಿದ್ದುಪಡಿಗಳಿದ್ದಾವೆ. ಈ ಕಾನೂನು ಕಟ್ಟೆಗಳು ಮುಂತರಬಾರ್ದು. ಈ ಭೂಮಿಗೆ ಗೋಮಾಳ ಭೂಮಿ ಕೊಡಕ್ಕೆ ಬರೋದಿಲ್ಲ, ಈ ಭೂಮಿ ಕೊಡಕ್ಕೆ ಬರಲ್ಲ ಅಂತ ನಮಗೆ ಹೇಳ್ಬಾರ್ದಲ್ಲ ಕೂಡ. ಯಾವ ಭೂಮಿಯಲ್ಲಿದ್ದಾರೆ ಜನ ಅಲ್ಲಿ ಕೃಷಿಗೆ ಯೋಗ್ಯ ಆಗಿರೋ ಭೂಮಿ ಇದೆಯಾ ಆ ಭೂಮಿ ಕೊಡಿ ಅವರಿಗೆ. ಇದಕ್ಕೆ ಕಾನೂನನ್ನು ಇದು ಮಾಡಬೇಕಾಗಿಲ್ಲ. ಹೇಳಿದ್ರು ಜಿಂದಾಲ್ ಕಂಪನಿಗೆ 3,000 ಎಕರೆ ಭೂಮಿ ಕೊಟ್ಟರು ಅವರಿಗೆ 1,25,000 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರು ಅವರಿಗೆ. 1,25,000 ರೂಪಾಯಿಯಲ್ಲಿ ಏನು ಕತೆ ಅದು? ಅತ್ಯಂತ ಕಡಿಮೆ ಬೆಲೆ. ಇನ್ನು ಕೇಳಿ ಅಂತ ಕಂಪನಿಗೆ ಫ್ರೀಯಾಗಿ ಕೊಟ್ಟರು ಸರ್ಕಾರದವರೆಲ್ಲ ಕೂಡ. ಹಂಗಾಗಿ ಬಡ ಜನರಿಗೆ ಈ ಕಾನೂನು ಕಟ್ಟೆಗಳು ಯಾವನ್ನೂ ತರಬೇಡಿ. ನಿಮಗೆ ನಗರ ಮಿತಿ ಅಂತ ಹೇಳ್ತೀರಿ, ಅಥವಾ ಭೂಮಿ ಕೊಡಕ್ಕೆ ಬರಲ್ಲ ಅಂತ ಹೇಳ್ತೀರಿ, ಈ ಕಂದಾಯ ಕಾನೂನಲ್ಲಿ ಇದು ಕೂಡ ಬರಲ್ಲ ಅಂತ ಹೇಳ್ತೀರಿ. ಇವೆಲ್ಲ ಇದ್ದಾವೆ, ಇವೆಲ್ಲವನ್ನೂ ನಮ್ಮನ್ನು ತರಬೇಡಿ. ಹಂಗಾಗಿ ಇವೆಲ್ಲ ಸೇರಿಸಿ ಒಟ್ಟಾಗಿ ಶಿಫ್ಟ್ ಮಾಡಿ ಜನಕ್ಕೆ ಮತ್ತೆ ಅವರು ಅರ್ಜಿ ಹಿಡ್ಕೊಂಡು ಅಲಿಬಾರ್ದು ಅವರು.